ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾವು ಇವತ್ತು ನಮ್ಮ ತೋಟದೊಳಗೆ ಸಾವಯವ ಗೊಬ್ಬರ ಹಾಕಿ ಅಂದ್ರೆ ತಿಪ್ಪಿ ಗೊಬ್ಬರ ಹಾಕಿ ಯಾವ ರೀತಿ ನಿಮಗೆ ಚೌಳಿಕಾಯ್ದು ಬೆಳೆಸಿದ್ವಿ ಅಂತೇಳಿ ತೋರಿಸ್ಲಾಕತ್ತಾರ ನೋಡ್ರಿ. ಒಳಗೆ ಎಲ್ಲ ಕಾಯಿಪಲ್ಲೆ ಮಾಡಿದೀವಿ ರೀ. ಮೆಣಸಿನ ಗಿಡದಾಗ ನಾವು ಅಂದ್ರೆ ಮೆಣಸಿನ ಗಿಡ ಹಚ್ಚಿದೀವಿ ರೀ. ಅದ್ರೊಳಗೆ ಚೌಳಿ ಗಿಡ ಹಾಕಿದೀವಿ ರೀ, ಬೆಂಡಿ ಗಿಡ ಹಾಕಿದೀವಿ, ಸಬ್ಬಸಿಗೆ ಪಲ್ಯ, ಕೊತ್ತಂಬರಿ, ಆಮೇಲೆ ಗೊಂಜಾಳ ಹಾಕಿದೀವಿ ರೀ, ತಿರ್ಲಾಕ್ ಸೀತ್ನಿ, ಆಮೇಲೆ ರಾಜಗಿರಿ ಪಲ್ಯ ಹಾಕಿದೀವಿ ರೀ. ಪ್ರತಿಯೊಂದೆಲ್ಲ ಹಾಕಿದೀವಿ ನೋಡ್ಲತ್ತೀರಿ. ಹೀರಿ ಬೆಳೆದು ಎಲ್ಲ ಹಾಕಿದೀವಿ ರೀ. ಅದಕ್ಕೆ ಒಂದೇ ಬೆಳೆ ಮಾಡ್ಲಾಕ್ ಹೋಗ್ಬೇಡ್ರಿ. ನೀವು ಇದೇ ರೀತಿ ಏನು ಮಾಡಿರಿ, ಒಂದು ಬೆಳೆ ಮಾಡಿದ್ರಿ ಅಂದ್ರೆ ಅದ್ರೊಳಗೆ ಹಲವಾರು ಬೆಳೆಗಳನ್ನ ಅಂದ್ರೆ ಬೀಜಗಳನ್ನ ನಾಟಿ ಮಾಡಿರಿ. ಯಾಕಂದ್ರೆ ಒಂದು ಬೆಳೆ ಲಾಸ್ ಆದರೂ ಇನ್ನೊಂದು ಬೆಳೆ ಬರ್ತೈತೆ ರೀ. ಅದಕ್ಕೆ ನಮ್ಮದು ಮೆಣಸಿನ ಗಿಡದಿಂದ ಲಾಭ ಆಗಲಿಲ್ಲ, ಕಂಟ್ರೋಲ್ ಆಗಲಿಲ್ಲ. ಯಾಕಂದ್ರೆ ನಾವು ಸಾವಯವ ಗೊಬ್ಬರದೊಳಗೆ ಬೆಳೆಸ್ಲಾಕತ್ತಿದ್ದೀವಿ. ಅದಕ್ಕೆ ಯಾವುದು ಕೆಮಿಕಲ್ ಔಷಧ, ಆಮೇಲೆ ಯೂರಿಯಾ, ಪೊಟ್ಯಾಷ್ ಇಂಥದ್ದು ಯಾವುದು ರಾಸಾಯನಿಕ ಗೊಬ್ಬರ ಹಾಕಿಲ್ಲ. ಅದಕ್ಕೆ ಸಾವಯವ ಗೊಬ್ಬರಕ್ಕೆ ಒಂದು ಸ್ವಲ್ಪ ರೋಗ ಏನಾಗೋದಿಲ್ಲ, ಜಲ್ದಿನ ಕಂಟ್ರೋಲ್ ಆಗೋದಿಲ್ಲ. ನಮ್ಮ ಮನೆ ಪೂರ್ತಿ ಅಷ್ಟು ಹೊಣ್ತಾವ್ರಿ. ಮೆಣಸಿನ್ಕಾಯಿ ಇಲ್ಲ ಅನ್ನಂಗಿಲ್ಲ, ಮನೆ ಪೂರ್ತಿ ಹೊಂಟ. ಆಮೇಲೆ ಒಂದೊಂದು ಗಿಡಕ್ಕೆ ಆಗಿದ್ದು ಇಟ್ಟು ಚೆಂದ ಆಗ್ಯಾರ, ಒಂದೊಂದು ಗಿಡಕ್ಕೆ ಏನೂ ಆಗಿಲ್ಲ, ಎಲ್ಲ ಮುಟ್ರು ಹೋಗ್ಬಿದ್ದೈತಿ, ಅವೆಲ್ಲ ಕರಗಾಗಿ ಹೋಗ್ಯಾವ ಗಿಡ. ಅದಕ್ಕೆ ಒರಿಜಿನಲೇ ಬೆಳೆಸ್ಕೊಂಡು ತಿನ್ನೋದು ಬರೀ ನೀವು ಆದಷ್ಟು. ಕಾಯಿ ಗಿಡ್ಡ ಆಗ್ಯಾವ್ರಿ, ಖರೆ ಭಾರಿ ಟೇಸ್ಟ್ ಅದಾವ್ರಿ ಫ್ರೆಂಡ್ಸ್, ಸಿಹಿ ಅದಾವ್ರಿ. ನೋಡ್ರಿ, ಯಾವಾಗಲಿ ನೀವು ಕಾಯಿಪಲ್ಯ ತೊಗೊಳೋರಿದ್ರಿ ಅಂದ್ರೆ ಸಾವಯವ ಗೊಬ್ಬರದೊಳಗೆ ಯಾರು ಬೆಳೆಸಿರ್ತಾರಲ್ರಿ, ಮಾಲ್ ನೋಡ್ಲಕ್ಕೆ ಹೋಗ್ಬೇಡ್ರಿ, ತೇಜಿ ಅದು ನೋಡ್ರಿ. ಈ ಥರ ಮುಟ್ಟೋ ಅಂದ್ರೆ ಗಿಡ್ಡಕ್ಕೆ ಇರಲ್ರಿ, ಆದ್ರೆ ನೋಡ್ಲಕ್ಕೆ ಚಂದ ಕಾಣಿಸೋದಿಲ್ರಿ. ಮೆಣಸಿನ್ಕಾಯಿ ಆಗಲಿ ಯಾವುದೋ ನಿಮಗೆ ಅಷ್ಟು ತೇಜಿ ಇರಂಗಿಲ್ಲ, ಆದ್ರೆ ತಿನ್ಲಾಕ ಭಾರಿ ಇರ್ತಾವ್ರಿ. ಅವು ದೇಹಕ್ಕೆ ಒಳ್ಳೇದ್ರಿ. ಈ ರೀತಿ ಮಕ್ಕಳಿಗೆ ಆಗಲಿ ನಿಮಗಾಗಲಿ. ಅದಕ್ಕೆ ನಾವು ಯಾವುದೂ ಇಲ್ಲಿ ರಾಸಾಯನಿಕ ಗೊಬ್ಬರ ಬೆಳೆಸಿಲ್ಲ, ಏನಿಲ್ಲ. ಇದೇ ರೀತಿ ಮೆಣಸಿನ ಗಿಡ ಆಗಲಿ, ಪ್ರತಿಯೊಂದು ಎಲ್ಲ ಚೌಳಿ ಗಿಡ ಆಗಲಿ, ಬೆಂಡೆಕಾಯಿ ಆಗಲಿ ರೀ, ಸಬ್ಬಸಿಗೆ ಪಲ್ಯ, ಮೆಂತಿ ಪಲ್ಯ, ಕೊತ್ತಂಬರಿ, ಎಲ್ಲ ಗೊಂಜಾಳ ತಿನ್ನಿರಿ, ಎಲ್ಲ ಸಾವಯವ ಗೊಬ್ಬರ ಹಾಕಿ ಬೆಳೆಸಿದೀವಿ ನೋಡ್ರಿ. ನಮಗೆ ಒರಿಜಿನಲ್ ತಿನ್ನೋದೈತಿ ರೀ, ನಮಗೆ ರಾಸಾಯನಿಕ ಗೊಬ್ಬರ ಹಾಕಿದ್ದು ತಿನ್ನೋದು ಬೇಡಾಗಿತ್ತು ರೀ. ಅದಕ್ಕೆ ನಮ್ಮ ಮನೆ ಪೂರ್ತಿ ಆಗುವಷ್ಟು ಎಲ್ಲ ಇಲ್ಲಿ ಕೊತ್ತಂಬರಿ ಅದು ಹಾಕಿದ್ವಿ ನೋಡ್ರಿ. ಕೊತ್ತಂಬರಿ ಅದು ಕಿತ್ತು ಮಾರ್ಯಾರ ನಮ್ಮ ಅಪ್ಪರು ಆಲ್ರೆಡಿ ರೀ. ನೀವು ಕೊತ್ತಂಬರಿ, ಸಬ್ಬಸಿಗೆ ಪಲ್ಯ ಎಲ್ಲ ಹಾಕೋದು ಬೀಜ ಆಲ್ರೆಡಿ ನೋಡಿದ್ರಿ. ನನಗೆ ವಿಡಿಯೋ ಎಡಿಟಿಂಗ್ ಮಾಡೋದು ಆಗಿರಲಿಲ್ಲ, ಆಲ್ರೆಡಿ ಆಗಮನ ಆಗೈತೆ ರೀ. ಈಗ ಎಲ್ಲ ಥರದ್ದು ಇದ್ರ ಮೆಣಸಿನ್ಕಾಯ್ದಾಗಲಿ, ಆಮೇಲೆ ಸಬ್ಬಸಿಗೆ ಪಲ್ಯದು ಹೂ ಬಿಡ್ಲಾತೈತ್ರಿ ಒಳಗೆ ಒಂದೊಂದು. ನೋಡ್ರಿ ಯಾವ ರೀತಿ ಐತ್ರಿ ಸಬ್ಬಸಿಗೆ ಪಲ್ಯ, ಜವಾರಿ ಸಬ್ಬಸಿಗೆ ಪಲ್ಯ ಅಂತ ಕರಿತೀವಿ ರೀ. ಇದನ್ನು ಎಷ್ಟು ಚಂದ ಬಂದೈತಿ. ಇಬ್ಬನಿ ನೋಡ್ರಿ ಯಾವ ರೀತಿ ಬಂದೈತಿ. ಮುಂಜಾನೆ 6:15 ಬಂದಿದ್ದೀನಿ ರೀ ನಾ. ಇದನ್ನೆಲ್ಲ ಪಲ್ಯದು ಕೀಳಕ್ಕೆ, ಆಮೇಲೆ ಚೌಳಿಕಾಯಿ ಹರ್ಲಿಕ್ಕೆ, ಮೆಣಸಿನ್ಕಾಯಿ ಹರ್ಲಿಕ್ಕೆ. ನಮ್ಮ ಅಪ್ಪಾರ ಕಡೆ ಬೆಂಡೆಕಾಯಿ ಹರ್ಲತ್ತಾರು, ಅಂದ್ರೆ ಸಂತಿಗೆ ಒಯ್ದೈತ್ರಿ. ಜವಾರಿ ಪಲ್ಯ ಮಕ್ಕಳಿಗೆ ತಿನ್ನಿಸೋದ್ರಿಂದ ಯಾವುದೂ ರೋಗ ರುಜಿನಗಳು ಬರೋಂಗಿಲ್ಲ ನೋಡ್ರಿ. ಯಾವುದಕ್ಕೂ ಪಂಥ್ಯ ಇಲ್ಲರಿ. ಇದು ಮೆಂತಿ ಪಲ್ಯ ಆಗಲಿ, ಸಬ್ಬಸಿಗೆ ಪಲ್ಯ ಆಗಲಿ, ಆಮೇಲೆ ಕಿರ್ಸಿಯನ್ ಪಲ್ಯ ಆಗಲ್ರಿ, ರಾಜಗಿರಿ ಪಲ್ಯ ಆಗಲಿ, ಯಾವುದಕ್ಕೂ ಪಂಥ್ಯ ಇರಂಗಿಲ್ಲ. ಎಲ್ಲ ಯಾವುದೋ ಆರಾಮ್ ತಪ್ಪಲ್ರಿ. ನೀವು ಅಂದ್ರೆ ಜೋಳದ ರೊಟ್ಟಿ, ಆಮೇಲೆ ಪಲ್ಯ ತಿನ್ಲಾಕೆ ಹೇಳ್ತಾರೆ. ಯಾವ್ದು ಬೇಕಾದ್ರೆ ಸಂಗಡ ತಿನ್ನಿರಿ ನೀವು. ಇದನ್ನು ಸಬ್ಬಸಿಗೆ ಪಲ್ಯ ಹೆಂಗದ ಹರಿ ತೋರಿಸ್ತಾನೆ ಬರ್ರಿ. ಇಲ್ಲಿ ಈ ರೀತಿ ಕೈಲಿ ಉಗುರ್ಲಿ ಚುಂಟ್ಕೋಬೇಕು ನೋಡ್ರಿ ಫ್ರೆಂಡ್ಸ. ಕೆಳಗೆ ಬಾಡಿ ಉಳಿಬೇಕ್ರಿ, ಅದ್ರದ್ದು ಬೇರೆ ಕಿತ್ತು ಬರಬಾರ್ದ್ರಿ. ಯಾಕಂದ್ರೆ ನೀವು ಇನ್ನೂ ಇಳುವರಿ ತೆಗಿಯೋರಿದ್ರೆ, ನಿಮಗೆ ಏನಪ್ಪ ಅಲ್ಲಿ ಮುಂದೆ ಬೇಕಾಗಿತ್ತು ಅಂದ್ರೆ ಏನು ಮಾಡ್ಕೋಬೇಕು, ಈ ರೀತಿ ಎಲ್ಲ ಕೈಲಿನ ಚುಂಟ್ಕೋಬೇಕು. ಇಲ್ಲ ನಿಮಗೆ ಪಲ್ಯ ಬೇಡಾಗಿತ್ತು, ಎಲ್ಲ ಏನು ಬೇರೆ ಬೆಳೆ ಅದು ಮಾಡೋರಿದ್ರೆ, ನೆಲ ಖಾಲಿ ಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು, ಬೇರೆದರ್ಸ್ಲೇನ ಕಿತ್ತಿ ಮಾರಿಬಿಡ್ಬೇಕು ರೀ. ಆಮೇಲೆ ಅದು ಏನಾಗ್ಬಿಡ್ತೈತಿ, ಸಿಗಂಗಿಲ್ಲ. ಈ ರೀತಿ ನಾವು ಯಾಕೆ ನಾ ಇದನ್ನು ಚುಂಟ್ಕೊಳತ್ತನಪ್ಪ ಅಂದ್ರೆ, ನಮಗಿನ್ನ ಇಳುವರಿ ಬೇಕಾಗಿತ್ತು ರೀ. ಒಂದು 10-12 ಈ ಥರ ಪೂಚಿ ನಾವು ಏನು ಮಾಡಿದ್ವಿ, ಮನೆಗೆ ಅಷ್ಟು ಕಾಯ್ಕೊಂಡಿದ್ವಿ. ಇದೇ ರೀತಿ ನಾವು ಚುಂಟ್ಕೊಂಡ್ವಿ ಅಂದ್ರೆ ಒಂದು 7-8 ದಿನದಾಗ ಮತ್ತೆ ಏನಾಗ್ಬಿಡ್ತೈತೆ ರೀ, ಈ ರೀತಿ ಉದ್ದಂಗೆ ಚಿಗುತ್ತು ಬಿಡ್ತೈತೆ ರೀ ಇದು. ಆಮೇಲೆ ಎಸಳು ಭಾಳ ಹೊಡಿತೈತೆ ರೀ, ಪಾಡ್ಲು ಹೊಡಿತೈತೆ ರೀ. ಒಂದೇ ಬಾಡಿಗೆ 10-12 ಪಾಡ್ಲು ಹೊಡಿತೈತಿ, ದಪ್ಪ ಆಕೈತೆ ರೀ ಪಾಲಿ. ಆಮೇಲೆ ಭಾರಿ ಇಳುವರಿನೂ ಹೊಣ್ತೈತೆ ರೀ ಈ ರೀತಿ ಮಾಡೋದ್ರಿಂದ. ಮೊದಲು ಹೇಳಾಗ ಆಗಲಿದ್ದಿತ್ತು ರೀ. ನಾ ಈ ರೀತಿ ಈಗ ಆಲ್ರೆಡಿ ಒಂದು ಚುಂಟ್ಕೊಂಡೇನಿ ರೀ. ಅದನ್ನು ಚುಂಟಿದ ಬಳಿಕ ಈಗ ಏನಾಗೈತೆ ರೀ, ಇಷ್ಟೆಲ್ಲ ಚಂದ ಪಾಡ್ಲು ಹೊಡ್ದೈತೆ ನೋಡಿರಿ. ನಾವು ಎಷ್ಟು ಚುಂಟ್ತೀವಲ್ರಿ ಅಷ್ಟು ಏನಾಕೈತೆ ರೀ, ಅಂದ್ರೆ ದೊಡ್ಡ ದೊಡ್ಡ ಗದಿ ಹೊಡಿತೈತೆ ರೀ ಇದು. ಅದಕ್ಕೆ ನಿಮಗೂ ಈ ರೀತಿ ಬೇಕಾಗಿತ್ತಂದ್ರೆ ಮನೆಗೆ ತಿನ್ಲಾಕ, ಆಮೇಲೆ ಭಾಳ ದಿವ್ಸ ಬೇಕಾಗಿತ್ತು, ಒಂದು ತಿಂಗಳು ಹೆಂಗೆ ಬೇಕಾದ್ರೆ 1 ತಿಂಗಳಿಂದ 2 ತಿಂಗಳು ನೀವು ತಿನ್ಬೋದು ರೀ. ಇದೇ ರೀತಿ ಚುಂಟ್ಕೊಂಡು ಚುಂಟಾನ ಮತ್ತು 8 ದಿವ್ಸ ಬಿಡೋಣ, ಮತ್ತೆ ಸಿಗತೈತೆ ರೀ. ಮತ್ತು ಚುಂಟೋದು ಮತ್ತೆ ಸಿಗತೈತಿ. ನಿಮಗೆ ಬೀಜ ಮಾಡಬೇಕಾಗಿತ್ತಂದ್ರೆ ಇದನ್ನ ಚುಂಟ್ಕೊಂಡು ತಿಂದು ಸಾಕಾದ್ಮೇಲೆ ಬಿಟ್ಟು ಬಿಡೋದ್ರಿ. ಆಮೇಲೆ ಜಲ್ದಿ ಇದಕ್ಕೆ ಹೂ ಬಿಟ್ಟ ಬಿರ್ಸಾಗಿರ್ತೈತೆ ರೀ ಬಾಡಿ. ಹೂ ಬಿಟ್ಟ ಬೀಜ ಹಾಕಾವ್ರಿ, ಸಬ್ಬಸಿಗೆ ಬೀಜ ಅದನ್ನ ಮತ್ತು ಮುಂದೆ ನಿಮ್ಮ ಹೊಲದೊಳಗೆ ಹಾಕೊಳಕ್ಕೆ ಬರ್ತೈತಿ. ಕೈಲೇ ರೂಢ ಇರಲಿಲ್ಲ ಅಂದ್ರೆ ಕತ್ತರಿಲೇರಿ ಇಲ್ಲ ಚಾಕುದ್ಲೇರಿ ಹೊಳ್ಕೋರಿ ನೀವು. ಯಾಕಂದ್ರೆ ಉಗುರ ಬ್ಯಾನ್ ಹಾಕೋರು ಒಬ್ಬೊಬ್ರಿಗೆ. ನನಗೆಲ್ಲ ರೂಢ ಆಯ್ತು ರೀ ಹೊಲ್ದಾಗ ಕೆಲಸ ಮಾಡಿದ್ದೆ. ಅದಕ್ಕೆ ನಾ ಕೈಲಿನ ಏನು ಮಾಡ್ಕೊಳತ್ತನು, ಚೂಟ್ಕೊಳತ್ತನ್ರಿ ಪಲ್ಯ. ಇದೇ ರೀತಿ ನೋಡ್ರಿ ಎಷ್ಟು ಚಂದ ಗದಿ ಹೊಡೆದೈತೆ ರೀ ಜವಾರಿ ಪಲ್ಯ ರೀ. ಆಮೇಲೆ ಡೇಟ್ ನೋಡ್ರಿ ಅದರದ್ದು ಒಟ್ಟು ಬೇರೆ ಕಿತ್ತು ಬರಬಾರ್ದು ರೀ ಫ್ರೆಂಡ್ಸ. ಈ ರೀತಿ ಏನು ಮಾಡ್ಕೋಬೇಕು ಎಲ್ಲ. ಮತ್ತು ಒಂದು ರೂಢ ಇರಲಿಲ್ಲ ಅಂದ್ರೆ ಕೈಯಾಗ ಗಿಡ ಹಿಡೀರಿ, ಒಂದು ಕೈಲಿ ನೀವು ಏನು ಮಾಡ್ಕೊರಿ ಪಲ್ಯ ಚುಟ್ಕೋರಿ. ನನಗೆ ರೂಢ ಆಯ್ತು ರೀ, ಯಾವುದೂ ಕಿತ್ತು ಬರೋಂಗಿಲ್ಲ ಏನಿಲ್ಲ. ಎಲ್ಲ ಹೊಲ್ದಾಗ ಕೆಲಸ ಮಾಡಿದ್ವಿ. ಯಾಕಂದ್ರೆ ನಾವು ರೈತರ ಮಕ್ಳು ಅದೀವಿ ರೀ. ಪ್ರತಿಯೊಂದೆಲ್ಲ ನಮ್ಮ ಅವ್ವ ನಮ್ಮ ಅಪ್ಪ ನನಗಾಗಲಿ ನಮ್ಮ ತಮ್ಮಗಾಗಲಿ ಪ್ರತಿಯೊಂದೆಲ್ಲ ಕೆಲಸ ಕಲಿಸಿದಾರೆ. ನಾವು ಮೊದಲು 1ನೇ ಕ್ಲಾಸ್ದಿಂದನೇ ಎಲ್ಲ ಕೆಲಸ ಮಾಡ್ಕೊತ ಬಂದೀವಿ ರೀ. ಫಸ್ಟೇ ಎಲ್ಲ ಪ್ರತಿಯೊಂದೆಲ್ಲ ಆಳುಗಳು ಮೇಯ್ಸೋದಾಗಲಿ, ದನಗಳು ಮೇಯ್ಸೋದಾಗಲಿ
ಕಲಿಸೋದಾಗಲಿ, ಈ ರೀತಿ ಹೊಲ್ದಾಗ ಕೆಲಸ ಮಾಡೋದಾಗಲಿ ಪ್ರತಿಯೊಂದೆಲ್ಲ ನಮಗೆ ಬರತೈತೆ ರೀ ಫ್ರೆಂಡ್ಸ್. ಎಜುಕೇಷನ್ ಜೊತೆಗೆ ನಮ್ಮವರು ಅಂದ್ರೆ ಯಾವ ರೀತಿ ಹೊಲ್ದಾಗ ಕೆಲಸ ಮಾಡೋದು ರೈತರ ಎಲ್ಲನೂ ಹೇಳ್ಕೊಟ್ಟಾರಿ. ರೈತರ ಕೆಲಸಗಳು ಯಾವ ಇರ್ತಾವೆ ಅನ್ನೋದು ನೋಡಿರಿ. ಇದೇ ರೀತಿ ಎಲ್ಲ ಪಲ್ಯ ಚೂಂಟ್ಕೊಂಡ್ರನ ಒಂದು ಬಿಟ್ಟು ತುಂಬೈತ್ರಿ. ನಮ್ಮ ಮನೆಗೆ ಆಗುವಷ್ಟು ಒಂದು 10ರಿಂದ 12 ಪೋಚಿ ಈ ರೀತಿ ಏನು ಮಾಡೀನಿ ಚೂಂಟ್ಕೊಂಡು. ನೀನು ಉಳಿದಿದ್ದೆಲ್ಲ ಏನು ಮಾಡ್ತಾರೆ ನಮ್ಮ ಅಪ್ಪರು ಮಾರ್ಲಕ್ಕ ಒಯ್ಯವ್ರದಾರು. ಕೊತ್ತಂಬರಿ ನೋಡ್ರಿ, ಜವಾರಿ ಕೊತ್ತಂಬರಿ ಐತ್ರಿ, ಭಾರಿ ವಾಸ ಇರ್ತೈತೆ ರೀ ಇದ್ರದ್ದು. ನೀವು ಯಾವುದೋ ಪಲ್ಯಕ್ಕೆ ಹಾಕ್ರಿ ಅದನ್ನು ಹೆಂಗೆ ಹರ್ಕೊಳ್ಳೋದಂತ ನೋಡ್ರಿ ಹೇಳತ್ತ ನೋಡ್ರಿ. ಇದನ್ನು ಕೊತ್ತಂಬರಿ ಪೋಚಿನೂ ಏನು ಮಾಡ್ತಾನೆ ರೀ ಇದೇ ರೀತಿ ಚೂಂಟ್ಕೊಳಕತ್ತಾನೆ ರೀ. ಯಾಕಂದ್ರೆ ಒಂದು ಇದೇ ರೀತಿ ನಾವು ಏನು ಮಾಡಿದ್ದೀವಿ ಪೋಚಿ ಮನೆಗೆ ಕಾಯ್ಕೊಂಡಿದ್ದೀವಿ ರೀ ಇದನ್ನು. ಯಾಕಂದ್ರೆ ಮತ್ತೆ ಚಿಗಿಬೇಕಲ್ರಿ ಅದು ಮನೆಗೆ. ನಮ್ಮ ಸ್ನೇಹಲ ಎದ್ದು ಬಂದಳು ನೋಡ್ರಿ, ಈಗ ಆಕೆ ಮನ್ಕೊಂಡಿದ್ದಳ್ರಿ. ಆಕೆನ ಬಿಟ್ಟು ಬಂದಿದ್ದೀವಿ, ಎದ್ದು ಬಂದ ಎಲ್ಲರಿಗೆ ಗುಡ್ ಮಾರ್ನಿಂಗ್ ಹೇಳಕತ್ತಾಳು. ನಾ 2 ತಾಸು ಮನ್ಕೊನಿ ಅಂತ ಹೇಳಕತ್ತಾಳು. ಆಕೆಗೆ 8 ತಾಸು ಮನ್ಕೊನಿ ಅನ್ನೋದು ಗೊತ್ತಾಗಿಲ್ಲ. ಅದಕ್ಕೆ ಆಕೆನೂ ನಮ್ಮ ಸ್ನೇಹಲ್ ಬಂದು ನೋಡ್ರಿ ಯಾವ ರೀತಿ ಕೆಲಸ ಮಾಡ್ತಾಳ್ರಿನ ಪ್ರತಿಯೊಂದೆಲ್ಲ. ಈಗ ಹಿಂಗೆ ಚಿಕ್ಕ ಮಕ್ಕಳು ಇದ್ದಾಗನ ಎಲ್ಲ ಕೆಲಸ ಕಲಿಸುತ್ತ ಬರೀ ನಿಮ್ಮ ಮಕ್ಕಳಿಗೆ. ಯಾಕಂದ್ರೆ ಕಷ್ಟಗಳು ಯಾವ ರೀತಿ ಬರ್ತಾವೆ ಗೊತ್ತಿರೋದಿಲ್ಲ ಜೀವನದೊಳಗೆ. ಎಜುಕೇಷನ್ನು ಇರಬೇಕು, ಎಜುಕೇಷನ್ ಜೊತೆಗೆ ರೈತಕಿನೂ ಇರಬೇಕು. ಯಾಕಂದ್ರೆ ಏನೋ ಒಂದು ವೇಳೆ ನಮ್ಮದು ನೌಕರಿ ಏನೋ ಅಲ್ಲಿ ತೊಂದರೆ ಆಗಿ ಏನೋ ಕೆಲಸ ಬಿಟ್ರು ಇಲ್ಲಿ ಹೊಲಾರೆ ಊರ ಕಡೆ ಬಂದ ಹೊಲದೊಳಗರೆ ಮಾಡ್ಕೊಂಡು ತಿನ್ನುವಂಥ ಕೆಪಾಸಿಟಿ ಇರ್ಬೇಕು ರೀ. ಅಂದ್ರೆ ಮಕ್ಕಳಿಗೆ ನಾಲೆಜ್ ಇರ್ಬೇಕು ಯಾವ ರೀತಿ ಕೆಲಸ ಮಾಡ್ಬೇಕು ಅನ್ನೋದು. ನೋಡ್ರಿ ಯಾವ ರೀತಿ ಐತಿ ಎಲ್ಲ ಸಬ್ಬಸಿಗೆ ಪಲ್ಯ ನೋಡತ್ತೀರಿ. ನಮ್ಮ ಸ್ನೇಹಲ್ ನೋಡ್ರಿ ಬಂದು ಯಾವ ರೀತಿ ಆಕೆನೂ ಕೇಳಕ್ಕೆ ಕೂತಾಳ. ಆಕೆನ ಹಾಕ್ಯಾಳ್ರಿ ಅದನ್ನೆಲ್ಲ ಸಬ್ಬಸಿಗೆದಾಗಲಿ ಕೊತ್ತಂಬರಿ ಆಗಲಿ ಬೀಜ ಆಲ್ರೆಡಿ ನೋಡಿದ್ರಿ ನೀವು ಯಾವ ರೀತಿ ನನ್ನ ಮಗಳಿಗೆ ಕಲಿಸಿನ ಎಲ್ಲ ಕೆಲಸ ಅನ್ನೋದು. ನೋಡ್ರಿ ಎಷ್ಟು ಚಂದ ಬಂದೈತಿ. ನಾ ಈಗ ಇದೇ ರೀತಿ ಏನು ಮಾಡ್ತಾನೋ ಎಲ್ಲ ಪಲ್ಯ ಹರ್ಕೋತೀನಿ ರೀ. ನೋಡ್ರಿ ಯಾವ ರೀತಿ ಹರ್ಕೋಬೇಕು ಅನ್ನೋದು ನಿಮಗೆ ಕಾಣ್ಲಾಕತೈತಿ. ನಿಮ್ಗೆ ರೂಢ ಇರಲಿಲ್ಲ ಅಂದ್ರೆ ಒಂದು ಚಾಕುರೆ ಇಲ್ಲ ಕತ್ತರಿ ತಂದು ಏನು ಮಾಡ್ಕೊರಿ ಇದೇ ರೀತಿ ಪಲ್ಯ ಹರ್ಕೋರಿ. ಬೇರೆ ಒಟ್ಟ ಕಿತ್ತಿ ಬರಬಾರ್ದು ನೋಡ್ರಿ. ಇಲ್ಲ ಕಿತ್ತಿ ಮಾರೋದಿತ್ತು ನಿಮಗೆ ಪಲ್ಯ ಬೇಡಾಗಿತ್ತು ಅಂದ್ರೆ ಎಲ್ಲ ಗಳೆಯದು ಹೊಡ್ಸೋರಿದ್ರಿ ಹರಗವ್ರಿದ್ರಿ ಅಂದ್ರೆ ಬೇರೆ ದರ್ಸ್ಲೇನ ಕಿತ್ಕೊಂಡ್ಬಿಡ್ಬೇಕ್ರಿ. ಅವಾಗ ಸೂಡು ಕಟ್ಲಾಕ ಅನುಕೂಲ ಆಕೈತಿ. ನಮ್ಮ ಸ್ನೇಹಲ್ ನೋಡ್ರಿ ನಾ ಕಡೆ ಚೂಂಟ್ಕೊಳತ್ತಾನ, ಆ ಕಡೆ ಅಕ್ಕಿ ಏನು ಮಾಡ್ಯಾಡ್ರಿ ಎಲ್ಲ ಬೇರೆ ದರ್ಸ್ಲೇನ ಪಲ್ಯ ಕಿತ್ತಾಳ ನೋಡ್ರಿ. ಇದೇ ರೀತಿ ಮಾರ್ಲಾಕ್ ಬೇಕಾಗಿತ್ತಂದ್ರೆ ಈ ರೀತಿ ಕಿತ್ಕೋರಿ ಫ್ರೆಂಡ್ಸ್. ಸೂಡು ಚಂದ ಕಟ್ಲಾಕ್ ಬರ್ತೈತೆ ರೀ. ಚೂಂಟ್ಗೊಂದಿದ್ದು ಸೂಡು ಕಟ್ಲಾಕ್ ಬರಂಗಿಲ್ಲ ಅದು. ಅದಕ್ಕೆ ಮಾರೋದಿತ್ತು ಅಂದ್ರೆ ಪೂರ್ತಿ ಬೇರೆ ದರ್ಸ್ಲೇನ ಏನು ಮಾಡ್ಕೊಂಡ್ಬಿಡ್ರಿ ಕಿತ್ಕೊಂಡ್ಬಿಡ್ರಿ. ನೋಡ್ರಿ ಎಷ್ಟು ಚಂದ ಬಂದೈತಿ ಎಲ್ಲ ಪ್ರತಿಯೊಂದೆಲ್ಲ ಹಾಕಿನ ಹಾಕ್ಯಾಳ. ಕೊತ್ತಂಬರಿ ನೋಡ್ರಿ ಎಷ್ಟು ಚಂದ ಐತಿ. ಜವಾರಿ ಕೊತ್ತಂಬರಿ ಐತ್ರಿ ಭಾರಿ. ಅವಲಕ್ಕಿ ಆಗಲಿ ಬದ್ನಿಕಾಯಿ ಪಲ್ಯ ಆಗಲಿ ಎದಕ್ಕೆ ಹಾಕಿದ್ನು ಭಾರಿ ಟೇಸ್ಟ್ ಆಕತ್ರಿ. ಇದಂತರೂ ಜವಾರಿ ಕೊತ್ತಂಬರಿ ಅಲ್ಲಿಗೆ ಒಂದು ಸ್ವಲ್ಪ ಹೂ ಬಿಟ್ಟೈತೆ ನೋಡ್ರಿ. ಇದಂತರೂ ಹೂ ಬಿಡ್ತಂದ್ರೆ ಹಾಕಿದ ಒಂದು 1.5 ತಿಂಗಳಿಗೆ ಏನಾಗ ಆಗ್ಬಿಡ್ತೈತೆ ರೀ. ಇದು ಕೀಳಕ್ಕೆ ಬಂದಿರ್ತೈತೆ ರೀ, ಅವಾಗ ಮಾರಿ ಬಿಡ್ಬೇಕ್ರಿ. ಈಗ 1.5 ತಿಂಗಳಾಗಿ ಹೋಗೈತೆ ರೀ, 2 ತಿಂಗಳಾಗೈತೆ ರೀ ಅದು ಹಾಕಿ. ನಂದು ವಿಡಿಯೋ ಮಾಡೋದು ಲೇಟ್ ಆಗೈತಿ. ಅದಕ್ಕೆ ಈ ರೀತಿ ಒಳಗೆ ಒಂದೊಂದು ಹೂ ಬಿಟ್ಟೈತೆ ನೋಡ್ರಿ. ಹೂ ಬಿಡ್ತಂದ್ರೆ ಕೊತ್ತಂಬರಿದು ಇಷ್ಟು ಚಂದ ವಾಸ ಬರ್ತೈತೆ ಅಲ್ರಿ ಫ್ರೆಂಡ್ಸ್. ನೀವು ಹೊಲ ಏನೋ 1 ಕಿಲೋಮೀಟ್ರ್ ಇರ್ತಂದ್ರೆ ಯಾರೇ ಬರಾಕತ್ತಿದ್ರಿ ಅಂದ್ರೆ ಅವಾಗ ಮುಂಚಿನ ಗಾಳಿಗೆ ಏನಾಗ್ತೈತೆ ರೀ ವಾಸ ಭಾರಿ ಬರ್ತೈತೆ ರೀ. ಇದಕ್ಕೆ ಹೂ ಬಿಟ್ಟು ಆಮೇಲೆ ಹವೇಜ್ ಹಾಕವ್ರಿ, ಧನ್ಯ ಕಾಳು ಅಂತ ಕರಿತೀರಲ್ರಿ ಅವ ನೋಡ್ರಿ ಇದಕ್ಕೆ ಹಾಕಿರ್ತಾವೆ. ಅತ್ರನ ಬೀಜ ಅಂದ್ರೆ ಅದನ್ನು ಹವೇಜ್ ಒಣಗಿಸಿ ಆಮೇಲೆ ತಿಕ್ಕಿ ಅತ್ರನ ಆಮೇಲೆ ಏನು ಮಾಡಿದ್ರಿ 2 ಫಳಕ ಮಾಡಿ ಬೀಜ ಮಾಡಿ ಆಲ್ರೆಡಿ ಕೊತ್ತಂಬರಿ ಹಾಕಕ್ಕೆ ತೋರಿಸಿ ನಾನು ನಿಮ್ಗೆ ಯಾವ ರೀತಿ 2 ಭಾಗ ಮಾಡಬೇಕು ಕಲ್ಲಿಲಿ ತಿಕ್ಕಿ ಅಂತೇಳಿ 2 ಭಾಗ ಮಾಡಿ ಹಾಕಿದ್ವಿ ಅಂದ್ರೆ ಮತ್ತೆ ಇದೇ ರೀತಿ ಇದು ಬರ್ತೈತೆ ರೀ ಕೊತ್ತಂಬರಿ. ಇದು ಸಬ್ಬಸಿಗೆ ಐತಿ ನೋಡ್ರಿ. ಸಬ್ಬಸಿಗೆನೂ ಇದಕ್ಕೂ ಎಲ್ಲೋ ಅಂದ್ರೆ ಹಳದಿ ಕಲರ್ ಹೂ ಬಿಟ್ಟ ಇದಕ್ಕೂ ಏನಾಕೈತಿ ರೀ ಬೀಜದು ಆಕೈತಿ. ಕೊತ್ತಂಬರಿ ನೋಡ್ರಿ ಎಷ್ಟು ಪೋಷಿ. ನಮ್ಮ ಸ್ನೇಹಲ ನೋಡ್ರಿ ದಪ್ಪ ದಪ್ಪ ಹಾಕ್ಯಾಡ್ರಿ. ನಾವು ಹಾಕಿದ್ದು ಒಂದು ಸ್ವಲ್ಪ ಸಣ್ಣ ಸಣ್ಣ ಹಾಕಿದ್ದೀವಿ ರೀ. ಆಕೆ ಹಾಕೋ ಮುಂದಾಗ ಹಾಕಿದ್ದು ಪೂರ್ತಿ ಒಂದು ಕೈ ಮುಟ್ಟಿಗೆ ಎಷ್ಟು ಇರ್ತೈತಿ ಇಲ್ರಿ ಅಷ್ಟು ಬೀಜ ತೊಗೊಂಡು ನೆಲದೊಳಗೆ ಹಾಕಿದ್ರಿ. ಅದು ಎಷ್ಟು ಚಂದ ಅದೈತೆ ನೋಡ್ರಿ. ಧನ್ಯ ಕಾಳು ಆಗೈತೆ ನೋಡ್ರಿ. ಈಗ ಆಲ್ರೆಡಿ ಎಷ್ಟು ಚಂದ ಆಗೈತೆ ನೋಡ್ರಿ. ಎಷ್ಟು ಚಂದ ಬುಗುಡಿಗತ್ಲಿನ ಕಾಳು ಗಟ್ಟಿ ಆಗೈತೆ ರೀ. ಆಮೇಲೆ ಇದು ಈಗ ಹಾಕಿರಿ ಅಂದ್ರೆ ಕೊತ್ತಂಬರಿ ಟೋಟಲ್ 4-4.5 ತಿಂಗಳಿಗೆ ತೆಗಿಲಕ್ಕೆ ಬರ್ತೈತೆ ರೀ. 1.5 ತಿಂಗಳಿಗೆ ಮಾರ್ಲಾಕ್ರಿ, 2 ತಿಂಗಳಿಗೆ ಹೂ ಬಿಡ್ತೈತೆ ರೀ. ಅದಾದ ಬಳಿಕ ಮತ್ತೆ 2 ತಿಂಗಳಿಗೆ ಹೂ ಬಿಟ್ಟು ಕಾಳು ಬಿರ್ಸಾಕ್ಬೇಕಂದ್ರೆ ಟೋಟಲ್ 4.5 ತಿಂಗಳು ಬೇಕು ರೀ. ಎಲ್ಲ ಕಡೆ ಕೊತ್ತಂಬರಿ ನೋಡ್ರಿ ಯಾವ ರೀತಿ ಐತಿ. ನಮ್ಮ ಮನೆಗೆ ಆಗುವಷ್ಟು ಅಷ್ಟು ಕೊತ್ತಂಬರಿ ಬಿಟ್ಟಾರೆ. ನಮ್ಮ ಅಪ್ಪರು ಉಳಿದಿದ್ದೆಲ್ಲ ಕಿತ್ತು ಮಾರ್ಯಾರು. ನಮ್ಮ ಸ್ನೇಹಲ್ ನೋಡ್ರಿ ಸಬ್ಬಸಿಗೆ ಪಲ್ಯ ಹಿಡ್ದು ನನಗೆ ಇವತ್ತು ಸಬ್ಬಸಿಗೆ ಪಲ್ಯ ಮಾಡಿಕೊಡು, ನನಗೆ ಭಾರಿ ಇಷ್ಟ ಸಬ್ಬಸಿಗೆ ಪಲ್ಯ, ಜೋಳದ ರೊಟ್ಟಿ ಮಾಡಿ ಕಟ್ಟು ಸ್ಕೂಲಿಗೆ ಅಂತ ಹೇಳಕತ್ತಾಳ್ರಿ. ನಮ್ಮ ಸ್ನೇಹಲ್ಗೆ ಇದು ಯಾವುದೂ ತಿನ್ನೋದಿಲ್ಲ ಅನ್ನಂಗಿಲ್ಲ, ಎಲ್ಲ ತಿನ್ನಕ್ಕೆ ರೂಢ ಹಚ್ಚಿದ್ದೀವಿ ನೋಡ್ರಿ. ಪ್ರತಿಯೊಂದೆಲ್ಲ ಸಬ್ಬಸಿಗೆ ಪಲ್ಯ ತಿಂತಾಳ್ರಿ. ಆಮೇಲೆ ಮೆಂತಿ ಪಲ್ಯ ರೀ, ಕಿರಿಸಿಯನ್ ಪಲ್ಯ, ರಾಜಗಿರಿ ಪಲ್ಯ, ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ ಇದಿಲ್ಲ ನಂಗೆ ಕಟ್ಟಿ ರೊಟ್ಟಿ ತಿಂತಾಳ್ರಿ. ಆಮೇಲೆ ಹಸಿದ ಎಲ್ಲ ತರಕಾರಿ ತಿಂತಾಳ್ರಿ. ಆಕೆಗೆ ಹೀರಿಕಾಯ್ದು ಒಳಗೆ ಹಸಿದ ಇರ್ತೈತಲ್ರಿ ಅದನ್ನು ಗಜರಿಕಾಯಿ ರೀ, ಮೂಲಂಗಿ ಆಮೇಲೆ ಕೊತ್ತಂಬರಿ ಹಸಿದ ತಿಂತಾಳ್ರಿ. ಈ ರೀತಿ ಹಸಿದ ತಿನ್ಸೋದು ಮಕ್ಕಳಿಗೆ ಅದರ ವಿಟಾಮಿನ್ಸ್ ಬರ್ತೈತೆ ರೀ. ಗೊಂಜಾಳ ತಿನ್ನೋದು ಏನು ಗೋವಿನ ಜೋಳ ತಿನ್ನೋದಲ್ರಿ ಅಥವಾ ಎಳಿವು ಹಸಿವು ಏನು ಮಾಡ್ತಾಳ್ರಿ ಹಾಲು ಇರ್ತಾವಲ್ರಿ ಅವು ಕಾಳು ಅಂದ್ರೆ ಅಂದ್ರೆ
ಎಳಿವು ಅಂಥವು ತೆನ್ನಿನೂ ತಿಂತಾಳ್ರಿ. ಈಗೆಲ್ಲ ಕೀಳೋದಾಗೈತೆ ರೀ. ಸ್ನೇಹಲ ಏನು ಮಾಡ್ಲಾಕತ್ತಳ್ರಿ, ಬುಟ್ಟಿಯಾಗೆಲ್ಲ ತುಂಬ್ಕೊಂಡು ನಾ ತೊಗೋತೇನೇನ್ರಿ ಬುಟ್ಟಿ ವಾಜಿತಿ ಅಂದರು. ಇಲ್ಲ ನಾನು ತೊಗೋತೇನೆ ಅಂತೇಳಿ ಏನು ಮಾಡ್ಯಾಳ್ರಿ, ರೆಡಿಯಾಗಿ ನಿಂತಾಳ ನೋಡ್ರಿ. ಈಗ ಆಕಿ ಹೊತ್ಕೊಂಡು ಏನು ಮಾಡ್ತಾಳ್ರಿ, ನಮ್ಮ ಮನೆಗೆ ಹೋಗೋಕೆದಾಳ್ರಿ. ಅದನ್ನ ಸಬ್ಸಿಗೆ ಪಲ್ಯ ತೊಗೊಂಡು ಇಲ್ಲಿ ಎಲ್ಲ ಹೀರಿಕಾಯಿ ಬೆಳೆ ಹಾಕ್ಯಾರ ನೋಡ್ರಿ ನಮ್ಮ ಅವ್ವರು. ಪ್ರತಿಯೊಂದೆಲ್ಲ ಮಾಡಿದೀವ್ರಿ ನಾವು. ಕಾಯಿಪಲ್ಯ ಇದಿಲ್ಲ ಅನ್ನಂಗಿಲ್ಲ, ಹೀರಿಕಾಯಿನೂ ಹತ್ಯಾವ್ರಿ ಚಂದ ಹೇಳಿವಿ. ಈಗ ಮಿಡಿ ತೋರಿಸ್ತಾನ. ಒಂದು ಮಿಡಿ ಮೊಲ ತಿಂದ್ರೆ ನಮ್ಮ ಹೊಲದೊಳಗೆ ಮೊಲ ಇರ್ತಾವ್ರಿ, ನವಿಲು ಇರ್ತಾವೆ, ಎಲ್ಲ ಹಕ್ಕಿ ಪಕ್ಷಿಗಳು ಅದಾವ್ರಿ. ಅವು ಏನು ಮಾಡ್ತಾವ್ರಿ, ಅವು ಬಂದಾಗ ಅವಕ್ಕೂ ಹೊಟ್ಟೆ ಹಸಿತಂದ್ರೆ ಏನು ಮಾಡ್ತಾವ್ರಿ, ಅಥವಾ ಹೀರಿಕಾಯಿ ಮಿಡಿ ಆಗಲಿ, ಮೆಣಸಿನ್ಕಾಯಿ ಆಗಲಿ ಎಳಿಯುವ, ಆಮೇಲೆ ಸಬ್ಬಸ್ಗೆ ಪಲ್ಯ ಎಳಿದಿದ್ದಾಗ ಕೊತ್ತಂಬರಿ ಅದು ಎಲ್ಲ ತಿಂತಾವ್ರಿ. ನಾವೇನು ಯಾವಕ್ಕೂ ಬ್ಯಾಡ ಅನ್ನಂಗಿಲ್ಲ, ಅವಕ್ಕೂ ಬದುಕುದು ಹಕ್ಕೈತ್ರಿ. ದೇವ್ರು ಅವ್ರಿಗೆ ಜೀವಿಸ್ಲಕ್ಕ ಹಾಕ್ಕೊಟ್ಟಾನು, ಅದಕ್ಕೆ ತಿಲ್ಲಿತ್ತೀವ್ರಿ. ರೈತರು ನೋಡ್ರಿ ಎಲ್ಲರ ಹೊಟ್ಟಿಗೆ ಹಾಕ್ತಾರ್ರಿ. ಎಲ್ಲ ಇಡೀ ಜಗತ್ತಿಗೆ ಅಂದ್ರೆ ಹೊಟ್ಟೆ ತುಂಬಿಸ್ತಾರೆ. ಅದಾದ್ಮೇಲೆ ಹಕ್ಕಿ ಪಕ್ಷಿಗಳಿಗೆ ಹೊಟ್ಟೆ ತುಂಬಿಸ್ತಾರೆ ಯಾರಪ್ಪ ಅಂದ್ರೆ ರೈತರು ರೀ. ಅದಕ್ಕೆ ನಮ್ಮ ಹೊಲದಾಗ ತೋರಿಸ್ತಾನೆ ನಿಮಗೆ. ಇಲ್ಲಿ ನೌಲು ತಿಂದೈತೆ ಮಿಡಿ ನೋಡ್ರಿ ಯಾವ ರೀತಿಯಾಗಿ ಇವತ್ತಪ್ಪ ಅದು ಅಂದ್ರೆ ಹೀರಿಕಾಯಿ ಹಾಕವು ನೋಡಿ. ನೀವು ಹೀರಿಕಾಯಿ ಬೆಳ್ಳಿ ಇದೇ ರೀತಿ ಇರ್ತೈತೆ ನೋಡ್ರಿ. ಹೀರಿಕಾಯಿ ತಿಂದಿರ್ತೀರಿ. ಇದು ಬಳ್ಳಿ ಹಾಕಿ ಒಂದು ಈ ನೋಡ್ರಿ ತಿಂದೈತೆ ನೋಡ್ರಿ. ಮೊಲ ತಿಂದೈತೆ ನೌಲು ತಿಂದೈತೆ ಗೊತ್ತಿಲ್ಲ, ಮಿಡಿ ಅದೇನು ತಿಂದೈತಿ ರೀ. ಅದನ್ನು ನಾವು ತಿಲ್ಲಿ ಅಂಥೇಳಿ ಬಿಟ್ಟಿದ್ದೀವಿ ರೀ. ಅವಕ್ಕೂ ನಮ್ಮ ಸ್ನೇಹಲ್ ನೋಡ್ರಿ ಹೊಂಟಾಳ್ರಿ. ಆಕಿ ಬಟ್ಟೆ ತೊಗೊಂಡು ಮನೆಗೆ ಪಲ್ಯ ತೊಗೊಂಡ್ರಿ. ಈಗ ನಾನು ಏನು ಮಾಡ್ತೀನಿ ರೀ, ಆಕಿ ಹಿಂದೆ ಹೋಗ್ತೀನಿ ರೀ. ಹೋಗಿ ಮನೆಗೇನ ಏನು ಮಾಡೋದೈತಪ್ಪ ಅದು ಪಲ್ಯ ಇದೆಲ್ಲ ತೊಳೆದ ಇವತ್ತು ಪಲ್ಯ ಮಾಡೋದೈತೆ ರೀ ಫ್ರೆಂಡ್ಸ್. ಅದನ್ನು ಅಂದ್ರೆ ನಮ್ಮ ಮನೆ ಒಳಗೆ ತಿಲ್ಲಾಕ ಆಕಿ ಬೇಡ ಸ್ಕೂಲಿಗೆ ಕಟ್ಲಕ್ಕ ತಂದಲ್ಲಿ ಹಿಡ್ಕೊಂಡು ನಿಂತ ನೋಡ್ರಿ. ಎಲ್ಲ ರಾಡಿ ಹೆಚ್ಚಾಳು. ಇದನ್ನು ತೊಳಿತೇನೆ ರೀ. ಪಲ್ಯ ಯಾವ ರೀತಿ ಮಾಡಿ ನೀ ತೊಳೆದು ಅದನ್ನು ಅನ್ನೋದು ಇನ್ನೊಂದು ಮುಂದಿನ ವಿಡಿಯೋದಾಗ ಸಬ್ಸಿಗೆ ಪಲ್ಯ ಮಾಡೋದು ವಿಧಾನ ಹಾಕ್ತೇನೆ ರೀ ನಾನು ನಿಮಗೆ. ನಮ್ಮ ಅಪ್ಪರು ಬೆಂಡಿಕಾಯಿ ಎಲ್ಲ ತಂದು ಇಲ್ಲಿ ಗೊಳೆ ಹಾಕಿಟ್ಟಾರ ನೋಡ್ರಿ ತಟ್ಟಿನ ಮ್ಯಾಗ. ಅವ್ರೇನ ಹರಿಲಾಕತ್ತಾರ ಫ್ರೆಂಡ್ಸ್. ಅಷ್ಟು ಹರಿದಾಗ್ಬೇಕ್ರಿ. ಹರಿದಾದ್ಮೇಲೆ ಎಲ್ಲ ಏನು ಮಾಡ್ತಾರೆ, ತಂದು ಹಸಿ ಅರ್ಬಿ ತೋಸಿ ಇದ್ರ ಮ್ಯಾಲೆ ಹೊಚ್ಚಿ ಇಡ್ತಾರೆ. ಮಧ್ಯಾಹ್ನ 12:30 ಹೋಗೋದೈತೆ ರೀ ಸಂತಿಗೆ ರೀ. ಅಂದ್ರೆ ನಮ್ದು ಗೋಟೆ ಸಂತೆ 12:30 ಅದು ಚಾಲು ಆಕತಿ. ನೋಡ್ಲತ್ತೀರಿ ಹಂಗೆ ಒಂದು ಡ್ಯಾನ್ಸ್ ಯಾವ ರೀತಿ ಮಾಡ್ಲಕತ್ತಾಳ ನೋಡ್ರಿ ನಮ್ಮ ಸ್ನೇಹ ಎಲ್ಲ. ಈಗ ನಮ್ಮ ಅಪ್ಪ ಅವರೆಲ್ಲ ಕೊತ್ತಂಬರಿ ಅದು ಕಿತ್ಕೊಂಡು ಬಂದಾರಿ. ಅದಕ್ಕೆ ಅಷ್ಟು ಬೆಂಡಿಕಾಯಿ ಅದು ಹರ್ಕೊಂಡು ಬಂದರು. ಈಗ ಸೂಡು ಕಟ್ಟೋದು ತೋರಿಸ್ತಾನೆ ಬರ್ರಿ ನಾ. ಇಲ್ಲಿ ನಮ್ಮ ಅಪ್ಪ ಅವ್ರ ಬುಟ್ಟೆ ಕಿತ್ಕೊಂಡು ಬಂದಾರು ನೋಡ್ರಿ. ಸೂಡು ಯಾವ ರೀತಿ ತೊಗೊಳ್ಳೋದು ಜೋಡಿಸಿ ತೊಗೋಬೇಕ್ರಿ. ಬಾಡಿ ಒಂದು ಕಡೆ ತುದಿ ಒಂದು ಕಡೆ. ಆಮೇಲೆ ಬಾಳಿದ ಸೊಪ್ಪಿ ತೊಗೊಂಡಾರಿ ಅವರು. ಒಣಗಿ ನಮ್ಮದು ಬಾಳೆ ಗಿಡ ಅದಾವ್ರಿ ನಮ್ಮಲ್ಲಿ. ನಿಮ್ಮಲ್ಲಿ ಬಾಳೆ ಗಿಡ ಇರಲಿಲ್ಲ ಅಂದ್ರೆ ಚರಿ ತೊಗೋರಿ, ಇಲ್ಲ ದಾರ ತೊಗೋರಿ. ಒಟ್ಟು ಎದರಲ್ಲಿ ತೊಗೊಂಡು ಈ ರೀತಿ ಸೂಡು ಕಟ್ಕೋಬೇಕು. ನಿಮಗೆ ಎಷ್ಟು ದಪ್ಪ ಬೇಕಲ್ರಿ ಅಷ್ಟು ದಪ್ಪ ಕಟ್ಕೋರಿ. ಒಂದು ಬುಟ್ಟ್ಯಾಗ ನೀರು ಹಾಕ್ಯಾರು. ನೀರು ಒಳಗೆ ಇಡಾರ್ದಾರಿ. ಯಾಕಂದ್ರೆ ಬಿಸಿಲಿಗೆ ಬಾಡಬಾರ್ದ್ರಿ, ಅದು ನೀರಾಗ ಇಡಬೇಕಾಕತ್ರಿ. ಕೊತ್ತಂಬರಿ ಜಲ್ದಿನ ಬಾಡ್ತೈತಿ. ಯಾವುದೋ ಪಲ್ಯ ಆಗಲಿ, ಆಮೇಲೆ ಸಬ್ಬಸ್ಗೆ ಪಲ್ಯ ಆಗಲಿ, ಮೆಂತ್ಯ ಪಲ್ಯ ಆಗಲಿ, ಕೊತ್ತಂಬರಿ ಆಗಲಿ, ಇದೇ ರೀತಿ ಏನು ಮಾಡ್ಕೋಬೇಕ್ರಿ, ನೀರಾಗ ಕೆಳಗೆ ಬಡ್ಡಿ ಮಾಡಿ ಮ್ಯಾಗ ತುದಿ ಮಾಡಿ ಇಡ್ಬೇಕ್ರಿ. ನಮ್ಮ ಸ್ನೇಹ ಎಲ್ಲ ಸೂಡು ಹಿಡ್ದ ನೋಡ್ರಿ. ಒಂದು ಸೂಡು ಹಿಡ್ದ ತೋರ್ಸ್ಲತ್ತಾಳ ನಿಮಗೆ. ಎಷ್ಟು ಚಂದ ಐತೆ ನೋಡ್ರಿ. ನಮ್ಮ ಹೊಲ್ದಾಗ ಬೆಳೆದಿದ್ದು ಸಾವಯವ ಗೊಬ್ಬರದೊಳಗೆ ಬೆಳೆದಿದ್ದು ಕೊತ್ತಂಬರಿ. ನಮಗಂತೂ ನೋಡಿ ಭಾರಿ ಖುಷಿ ಆಯ್ತು ರೀ. ನಮ್ಮ ಹೊಲದಾಗ ಇದೇ ರೀತಿ ಬೆಳ್ಕೊಂಡು ನಾವೆಲ್ಲ ಒರಿಜಿನಲ್ ತಿಂತೀವಿ ರೀ. ಯಾವುದೋ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಸಿತ್ತನಾಗಿಲ್ಲ. ನಮಗೆ ಮನೆಗೆ ಆಗಿ ಉಳಿದಿದ್ದು ಮಂದಿಗೆ ಅಂದ್ರೆ ಬೇರೆದವ್ರಿಗೆ ಹೋಗಿ ಮಾರಿ ಬರ್ತೀವಿ ರೀ. ಅವ್ರಿಗೆ ಒಳ್ಳೇದಾಗಬೇಕು ಇನ್ನೊಬ್ಬರಿಗೆ ಅನ್ನೋದು ನಮ್ಮ ಉದ್ದೇಶ ರೀ. ನಮಗೆ ಅಂದ್ರೆ ಇದ್ರದ್ದು ಮಾಲ್ ಜಾಸ್ತಿ ಹೊಂಡಂಗಿಲ್ಲ ಫ್ರೆಂಡ್ಸ್. ಸಾವಯವ ಗೊಬ್ಬರ ಹಾಕಿದ್ದು ಇಳುವರಿ ಕಡಿಮೆ ಹೊಣ್ತೈತೆ ರೀ. ಅದ್ರ ತಿರ್ಲಾಕ ದೇಹಕ್ಕೆ ಒಳ್ಳೇದ್ರಿ. ನೋಡ್ರಿ ಎಷ್ಟು ಸೂಡು ಕಟ್ಟಿದಾಗೈತಿ. ನಮ್ಮ ಅಪ್ಪವರು ಬುಟ್ಟ್ಯಾಗ ಹಾಕಿ ಇಟ್ಟಾರ ನೋಡ್ರಿ. ಎಷ್ಟು ಚಂದ ಅರಳೈತಿ ನೋಡ್ರಿ ಕೊತ್ತಂಬರಿ ರೀ. ಭಾರಿ ವಾಸಂತ್ರ ಭಾರಿ ಐತ್ರಿ ಫ್ರೆಂಡ್ಸ್. ಈ ರೀತಿ ರೆಡಿ ಮಾಡ್ಕೋಬೇಕಾಗೈತೆ ನೋಡ್ರಿ. ಎಲ್ಲ ಸಂತಿಗೆ ಹೋಗ್ಬೇಕಂದ್ರೆ ಮುಂಜಾನೆ ರೀ. ಈಗ ನಮ್ಮ ಅಪ್ಪವರು ಇನ್ನು ಮಧ್ಯಾಹ್ನ ಒಂದಕ್ಕದು ಸಂತಿಗೆ ಹೋಗಾರ್ದಾರೆ ಅವರು. ಒಂದರದೊಟ್ಟಿಗೆ ಇದನ್ನೆಲ್ಲ ಏನು ಮಾಡ್ಕೋಬೇಕು, ಇದೇ ರೀತಿ ಸೂಡು ಕಟ್ಟಿ ಪ್ರತಿಯೊಂದೆಲ್ಲ ಇಟ್ಕೋಬೇಕಾಗತ್ತೆ ರೀ. ಇದನ್ನು ಇದ್ರ ಮ್ಯಾಗ ಮತ್ತೆ ಹಸಿ ಅರ್ಬಿ ಹೊಚ್ಚಿ ಮುಚ್ಚಿಡ್ಬೇಕ್ರಿ. ನೋಡ್ರಿ ಕೊತ್ತಂಬರಿ ಲಾಸ್ಟಿಗೆ ಯಾವ ರೀತಿ ಕಾಣ್ಲಾಕತ್ತೈತಿ ಫೈನಲಿ ನೋಡ್ಲಾತ್ತೀರಿ. ಎಷ್ಟು ಚಂದ ಅರಳೈತ್ರಿ. ಇದೇ ರೀತಿ ಬುಟ್ಟ್ಯಾಗ ಇಡೋದ್ರಿ. ಇಟ್ಟು ಇದ್ರ ಮ್ಯಾಲೆ ಒಂದು ಏನು ಮಾಡೋದ್ರಿ, ತೋಯಿಸಿ ಅರ್ಬಿ ಒಗದು ಬಿಡೋದು. ಅರಿ ಬೇರೆ ಇಲ್ಲ ಯಾವುದ್ರ ಗೋಣಿ ಚೀಲರ್ ಇರ್ತಾವಲ್ರಿ. ಹೂ ನೋಡ್ರಿ ಒಂದೊಂದು ಹೂ ಬಂದೈತಿ ಒಳಗೆ. ಯಾವ ರೀತಿ ಎಷ್ಟು ಚಂದ ಬಂದೈತಿ ಹೂ ನೋಡ್ಲಾಕತ್ತೀರಿ. ಆದಷ್ಟು ನೀವು ಎಲ್ಲರೂ ಸಾವಯವ ಗೊಬ್ಬರದೊಳಗೆ ಬೆಳೆದಿದ್ದ ತರಕಾರಿ ತಿಂತು ಬರ್ರಿ. ನೀವು ಆಗಲಿ ಮಕ್ಕಳಾಗಲಿ. ನಮ್ಮ ಸ್ನೇಹಿಲ್ ಡ್ಯಾನ್ಸ್ ಮಾಡ್ಲಾಕತ್ತಾಳ ನೋಡ್ರಿ. ನೋಡ್ರಿ ಸಾವಯವ ಗೊಬ್ಬರದೊಳಗೆ ಬೆಳೆದಿದ್ದು ಕೊತ್ತಂಬರಿ ಯಾವತ್ತೂ ಕೊಳೆಯಂಗಿಲ್ಲ. ಕೊತ್ತಂಬರಿ ಇಟ್ಟು ನೋಡ್ರಿ ಅಲ್ಲೇ ಒಣಗ್ತೈತಿ ರೀ. ಅದರ ಕೊಳೆಯಂಗಿಲ್ಲ. ಸಬ್ಬಸ್ಗೆ ಪಲ್ಯನೂ ಯಾವುದೂ ಕೊಳೆಯಂಗಿಲ್ಲ ರೀ. ಈಗ ಎಲ್ಲ ಸೂಡು ಕಟ್ಟಿದಾಗೈತಿ. ಅದ ರಾಸಾಯನಿಕ ಗೊಬ್ಬರದೊಳಗೆ ಅದನ್ನು ಬೆಳೆಸಿದ್ದು ನೋಡ್ರಿ. ಕೊತ್ತಂಬರಿ ಸಬ್ಬಸ್ಗೆ ಪಲ್ಯ, ಮೆಂತ್ಯ ಪಲ್ಯ ಎಲ್ಲ ಕೊಳತು ಹೋಗ್ತೈತಿ ರೀ 2 ದಿವ್ಸನ್ಯಾಗ. ಅದು ನೀವು ಮಾಡಿದ್ರು ಕೊಳಿತೈತಿ, ಮಾಡಲಿಲ್ಲ ಅಂದರೂ ಅದು ಕೊಳ್ತಾ ಹೋಗಿ ಬಿಡ್ತೈತಿ ರೀ. ಬದ್ನಿಕಾಯಿ ಆಗಲಿ ಅದೇ ಈ ರೀತಿ ಸಾವಯವ ಗೊಬ್ಬರ ಬೆಳಿತಿರತಕ್ಕಂಥ ರೈತರಿಗೆ ಆದ್ಯತೆ ಕೊಡ್ರಿ. ಈಗ ನಮ್ಮ ಅಪ್ಪಾರ ಕೊತ್ತಂಬರಿ ಸೂಡು ಕಟ್ಟೋದಾಗೈತಿ. ಈಗ ಏನು ಮಾಡತ್ತಾರ, ಒಂದು ನೀರಾಗ ಅದನ್ನು ಅರಿವಿ ತೋಸಿದ್ರಿ. ಈ ರೀತಿ ಹೌದೊಳಗೆ ನೀರು ತೊಗೊಂಡು ಅರಿವಿ ತೋಸಿ ಹೊಚ್ಬೇಕ್ರಿ. ಯಾಕಂದ್ರೆ ಗಾಳಿಗೆ ಅದು ಒಣ ಅರಿವಿ ಹೊಚ್ಚಿದ್ವಿ ಅಂದ್ರೆ ಬಿಸಿಲು ಕಾವು ಬಡಿತೈತಿ. ಈ ರೀತಿ ತೋಯಿಸಿ ಹೊಚ್ಚಿದ್ವಿ ಅಂದ್ರೆ ಏನೂ ಆಗೋದಿಲ್ಲ, ಹಸಿದಿರ್ತೈತಿ ರೀ. ಬಿಸಿಲಿಗೆ ಅರಿಬಿಗೆ ಬಿಸಿಲು ಬಡಿತೈತಿ. ಅದರ ಕೊತ್ತಂಬರಿಗೆ ಏನು ಬಿಸಿಲು ಬಡಿಯಂಗಿಲ್ಲ. ಎಲ್ಲ ರೆಡಿ ಮಾಡಿಟ್ರು. ಹೊಚ್ಚಾರ ನೋಡ್ರಿ ಎಲ್ಲ ಬೆಂಡಿಕಾಯಿ ಮೇಲೆ, ಚೌಳಿಕಾಯಿ ಮೇಲೆ ಯಾವ ರೀತಿ
ನೋಡ್ಲತ್ತೀರಿ ನೀವು ಪ್ರತಿಯೊಂದಲ್ಲಿ ಕೊತ್ತಂಬರಿ ಮೇಲೆ ಹಚ್ಚಿದ್ರು ಸೀತಾಫಲಕಾಯಿ ಹರಿದಾರೆ ನಮ್ಮ ಅಪ್ಪವ್ರು ಹತ್ರನು ಎಲ್ಲ ಮುಚ್ಚಿಟ್ಟಾರಿ. ಇಲ್ಲಿ ಕಾಣಿಸ್ತೈತಿ ನೋಡ್ರಿ ಸೀತಾಫಲಕಾಯಿ. ಅದು ಈಗ ಮಧ್ಯಾಹ್ನ 1 ಆತ್ರಿ. ಇನ್ನು ಎಲ್ಲ ಏನು ಮಾಡ್ತಾರೆ ರೀ ಸಂತಿಗೆ ಒಯ್ಯೋರ್ದಾರಿ ಫ್ರೆಂಡ್ಸ್. ನೋಡ್ರಿ ಯಾವ ರೀತಿ ಈಗ ಇಲ್ಲಿ ಎಲ್ಲ ಕಡೆ ಮುಚ್ಚಿಟ್ಟಾರು. ಇನ್ನು ನಮ್ಮ ಅಪ್ಪವ್ರು ಬರೋರ್ದಾರಿ. ನಮ್ಮ ಮುಂಚೆ ಬಂದು ಈ ರೀತಿ ಸೀತಾಫಲಕಾಯಿ ಮ್ಯಾಗಿನ ತೆಗೆದ ನಮ್ಮ ಸ್ನೇಹಿಲ ಒಂದು ಸೀತಾಫಲಕಾಯಿ ಬೆಳೆದ್ರಿ. ಎಲ್ಲ ಒರಿಜಿನಲ್ ಸಾವಯವ ಗೊಬ್ಬರಗಳು ಬೆಳೆಸಿದ್ದು ಸೀತಾಫಲಕಾಯಿ ಅದ ನೋಡ್ರಿ. ಯಾವುದೂ ನಾವು ಇದು ಗೊಬ್ಬರ ಹಾಕಂಗಿಲ್ಲ ಏನಿಲ್ಲ, ಯಾವುದೋ ಔಷಧ ಹೊಡೆಯಂಗಿಲ್ಲ ಏನಿಲ್ಲ. ಎಷ್ಟು ಚಂದ ಕಣ್ಣು ಬಿದ್ದಾವೆ ನೋಡ್ರಿ. ಸೀತಾಫಲಕಾಯಿ ಈ ರೀತಿ ಕಣ್ಣು ಬಿದ್ದಿರ್ಬೇಕು ರೀ. ಈ ರೀತಿ ಒಳಗೆಲ್ಲ ಹಳದಿ ಆಗಿರಬೇಕು. ಆಮೇಲೆ ದಪ್ಪ ದಪ್ಪ ಅವಾಗ ಏನಾಗಿರ್ತಾವ್ರಿ ಹಣ್ಣು ಹಾಕಾವು ಸೀತಾಫಲಕಾಯಿ. ನೀವು 2 ದಿವಸ ಇಟ್ರಿ ಅಂದ್ರೆ ಒಂದು ಥಂಡಿ ದಿವ್ಸ ಇತ್ತಂದ್ರೆ ಮಳೆಗಾಲದೊಳಗೆ ಒಂದು ಅರ್ಬಿಯೊಳಗೆ ಗೋಣಿ ಚೀಲದೊಳಗೆ ಹಾಕಿ ಮುಚ್ಚಿಡಬೇಕು. ಬ್ಯಾಸಿಗೆ ಇತ್ತಂದ್ರೆ ಏನು ಹೊರಗಡೆ ಇಟ್ರು ಏನು ಹಾಕಾರಿ ಅವು ಸೀತಾಫಲಕಾಯಿ ಆಗ ಹಣ್ಣು ಹಾಕಾವ್ರಿ. ಈಗ ನಮ್ಮ ಅಪ್ಪರು ಬಂದಾರ ನೋಡ್ರಿ. ಈಗ ಮಧ್ಯಾಹ್ನ 1 ಆಗೈತಿ. ಈಗ ಅವರೆಲ್ಲ ಈ ಥರ ಕಟ್ಕೊಳ್ಳೋರು ಚೀಲದಾಗ ತುಂಬ್ಕೊಳ್ಳೋರು. ತಾಕಡಿ ಐತಿ ನೋಡ್ರಿ ಕಲ್ಲ. ಹಳೆ ಕಾಲದ ತಾಕಡಿ ಐತಿರಿ ನೋಡ್ರಿ. ಇದು ನಮ್ಮ ಅಪ್ಪರು ನಾವು ಸಣ್ಣರಿದ್ದಾಗ ತಾಕಡಿ ತೊಗೊಂಡು ಬಂದಿದ್ರಿ. 1900 ನಾವು ಇನ್ನೂ ಬ್ಯಾರ್ಯಾಗನ ತೊಗೊಂಬಂದಾರೆ ನಾವು ಹುಟ್ಟೋಕ್ಕಿಂತ ಮುಂಚೆ 1990 ಅದು ತೊಗೊಂಡಿರ್ಬೇಕ್ರಿ ಇದನ್ನು ತಾಕಡಿ. ಬಹುಶಃ ಅವಾಗಿನ ಕಾಲ ತಾಕಡಿ ಐತ್ರಿ. ನೋಡ್ರಿ ಈ ತಾಕಡಿಲಿ ಯಾರ್ಯಾರು ನೀವು ಕಾಯಿಪಲ್ಲೆ ಮಾರೀರಿ ಅಂತೇಳಿ ಪ್ರತಿಯೊಬ್ಬರೆಲ್ಲ ಕಮೆಂಟ್ ಮಾಡಿರಿ. ನಾವು ಪ್ರತಿಯೊಂದೆಲ್ಲ ಇದೇ ತಾಕಡಿ ಒಳಗೆ ಇನ್ನೂವರೆಗೆ ಅದು ನಮ್ಮ ಮನ್ಯಾಗ ಐತ್ರಿ. ಯಾವುದೋ ಕಾಯಿಪಲ್ಲೆ ಮಾರ್ಲಕ್ಕೆ ಹೋಗಲಿ ನಾವು ಇದೇ ತಾಕಡಿನ ಉಪಯೋಗ ಮಾಡ್ತೀವಿ ರೀ. ಅರ್ಧ ಕಿಲೋದು ಕಲ್ಲು ಅದಾವೆ ನೋಡ್ರಿ. ನೀವು ತೋರಿಸ್ತೀನ ಇದು 1/4 ಕಿಲೋದು ಏನೈತ್ರಿ, ಅರ್ಧ ಕಿಲೋ ಕಲ್ಲು ನಾವು ಅಲ್ಲಿ ಅದ್ರದ್ದು 2 ಸಮನಾಗಿ ಕಲ್ಲು ಮನೆಯಾಗಿನ ಕಲ್ಲನ್ನ ತೊಗೊಂಡು ಮಾಡಿ ಅದು 1/4 kg ಕಲ್ಲು ಮಾಡಿದ್ದೀವಿ. ಅದು 1/4 kg ಇದಿಲ್ಲ. ಇದು 500 ಗ್ರಾಮದ ಕಲ್ಲು ಐತಿ ನೋಡ್ರಿ. ಯಾವ ರೀತಿ ಐತಿ ನೋಡ್ರಿ. ಇದು ಈ ರೀತಿ ಎಲ್ಲರೂ ಕಲ್ಲು ಯಾರ್ಯಾರು ನೋಡಿರಿ ಅಂತ ಪ್ರತಿಯೊಬ್ಬರೆಲ್ಲ ಕಮೆಂಟ್ ಮಾಡಿರಿ. ನಾ ಇದೇ ತಕಡಿನ ಕಾಯಿಪಲ್ಲೆ ಎಲ್ಲ ಮಾರ್ಕೊಂಡು ಬಂದೀನಿ ರೀ ಅವಾಗ. ಈಗ ನೋಡ್ರಿ ನಮ್ಮ ಅಪ್ಪವ್ರು ಯಾವ ರೀತಿ ಚೀಲದಾಗ ತುಂಬ್ಲತ್ತಾರ ಕೊತ್ತಂಬರಿ ಹತ್ರನ ಒಂದು ದೊಡ್ಡದ ಪ್ಲಾಸ್ಟಿಕ್ದ ಅಂದ್ರೆ ಗೊಬ್ಬರ ತಟ್ಟಿಂದ ಚೀಲ ತೊಗೊಂಡಾರು. ನಾವೇನು ಗೊಬ್ಬರದು ಹಾಕಿರ್ತೀವಲ್ರಿ ಉದಿರ್ತಾವಲ್ರಿ ಆ ಥರದ ಚೀಲ ಹೊಲಿಸಿರ್ತೀವಿ. ಇದೇ ರೀತಿ ಅಟ್ಟು ಏನು ಮಾಡ್ಕೋಬೇಕು ಲೈನ್ ಪ್ರಕಾರ ಲೈನ ಅಥವಾ ಚಂದಂಗಿ ಗೊಳೆ ಆಗಲ್ದಂಗೆ ಈ ರೀತಿ ಏನು ಮಾಡ್ಕೋಬೇಕು ಎಲ್ಲ ಸೂಡ ಒಳಗೆ ತುಂಬಿಕೊಂಡ್ರು. ಸೀತಾಫಲಕಾಯಿ ಎಲ್ಲ ಹರ್ಕೊಂತಂದಿಟ್ಟಾರು ನಮ್ಮ ಅಪ್ಪವ್ರು. ಈಗ ಬೆಂಡಿಕಾಯಿ ಮ್ಯಾಗಿಂದ ಎಲ್ಲ ಅರಿಬಿ ಅದು ತೆಗೆದ್ರಿ. ಈಗ ಬೆಂಡಿಕಾಯ್ದೆಲ್ಲ ಚಿಲ್ಲಾಗ ತುಂಬ್ಕೊಳಾರ್ದರು. ಅವು ನೀರೆಲ್ಲ ಚೆಲ್ಲಿದ್ರು ಕೊತ್ತಂಬರಿ ನೀರು ಆ ಕಡೆ ಅಂದ್ರೆ ಅವು ಈಗ ಕೊತ್ತಂಬರಿ ಅದು ಚಿಲ್ಲಾಗ ತುಂಬ್ಕೊಳ್ದಾಗನ ಈಗ ಬೆಂಡಿಕಾಯಿ ಈ ರೀತಿ ಗೋಣಿ ಚೀಲ ತೊಗೊಂಡಾರ ನೋಡ್ರಿ. ಚೀಲನೂ ಒಂದು ಸ್ವಲ್ಪ ತೋಯಿಸ್ಕೊಂಡಾರು. ಈ ರೀತಿ ನೀವು ಏನು ಮಾಡ್ಕೋರಿ ಇದನ್ನು ಜೋಳದ ಚೀಲ ಅಂತೇಳಿ ಕರಿತೀವ್ರಿ ನಾವು ಗೋಣಿ ಚೀಲ. ಇದೇ ರೀತಿ ಚೀಲನಾಗ ತುಂಬ್ಕೊಂಡು ಹೋಗ್ಬೇಕ್ರಿ. ಈ ಚೀಲ ಇಟ್ಟಿವಿ ಅಂದ್ರೆ ಎಷ್ಟು ಬೇಕು ಅಷ್ಟು ಬೇಕು. ಬೆಂಡಿಕಾಯಿ ಎಲ್ಲ ಇದೇ ರೀತಿ ಏನು ಮಾಡ್ಕೋಬೇಕ್ರಿ ಗೋಣಿ ಚೀಲದಾಗ ತುಂಬ್ಕೋಬೇಕು. ಅಲ್ಲಿ ಸಂತ್ಯಾಗ ಹೋದ ನಮಗೆ ಎಷ್ಟು ಬೇಕು ಅಷ್ಟು ಹೊರಗೆ ತೆಗ್ದು KG ಗಟ್ಟೆ ಮಾರ್ಲಾಕ್ಕೆ ಬರ್ತೈತ್ರಿ. ಬೇಡನ ಗಿರಿಕಿ ಆಟೋ ತಿಂತನ ಈ ಚೀಲದಾಗ ಇಟ್ಟಿವಿ ಅಂದ್ರೆ ನೀರು ಹೊಡೆದಿರ್ತೈತ್ರಿ. ಈ ಚೀಲ ತೇವಾಂಶ ಇರ್ತೈತಿ. ಅದಕ್ಕೆ ಬೆಂಡಿಕಾಯಿ ಜಲ್ದಿನ ಒಣಗಂಗಿಲ್ಲ ಬಾಡಂಗಿಲ್ಲ. ನೋಡ್ರಿ ಎಷ್ಟು ಚಂದ ಅದಾವ ಬೆಂಡಿಕಾಯಿ ಎಲ್ಲ. ಏನೂ ಹುಳುಕಾಗಿಲ್ಲ ಏನಿಲ್ಲ. ಎಷ್ಟು ಚಂದ ಇಳುವರಿ ಹೊಂಟೈತ್ರಿ ಸಾವಯವ ಗೊಬ್ಬರದೊಳಗೆ ಬೆಳೆಸಿದ ಬೆಂಡಿಕಾಯಿ. ಈ ಬೆಂಡಿಕಾಯಿ ನೀವು ಒಂದು ವಾರ ಇಟ್ಟು ತಿಂದ್ರೂ ಏನೂ ಆಗಂಗಿಲ್ಲ. ನೋಡ್ರಿ ನಮ್ಮ ಅಂತೇಳಿ ಯಾರ್ಯಾರು ಕಾಯಿಪಲ್ಲೆ ತಿಂದಿರಿ ನಿಮಗೆ ಚೆಕ್ ಮಾಡಬೇಕಾಗಿತ್ತು ಅಂದ್ರೆ ಬೆಂಡಿಕಾಯಿ ಓದ ಒಂದು ಅರಿಬ್ಯಾಗ ಕಟ್ಟಿಡಿದ್ರಿ. ತೋಯಿಸಿ ಅರಿಬ್ಯಾಗ ಬ್ಯಾಸಿಗೆ ಇತ್ತಂದ್ರೆ ಮಳೆಗಾಲ ಇತ್ತಂದ್ರೆ ಹಂಗೆ ಒಣ ಅರಿಬ್ಯಾಗ ಕಟ್ಟಿಟ್ರು ನಡಿತೈತ್ರಿ. ಇಟ್ಟು ಫ್ರಿಜ್ನಾಗ ಇಟ್ರಿ ಅಂದರೂ ಯಾವುದೂ ಏನೂ ಕೊಳೆಯಂಗಿಲ್ಲ ಕೆಡಂಗಿಲ್ಲ. ಒಂದು ವಾರ ಇಟ್ಟು ತಿಂದರು. ಆಮೇಲೆ ಹೊರಗಡೆ ಇಟ್ಟರು ನಡಿತೈತ್ರಿ. ತೋಯಿಸಿ ಹೊರಗಡೆ ಇಡೋರಿದ್ರಿ ಅಂದ್ರೆ ತೋಯಿಸಿ ಇಡ್ರಿ ಅರಿಬ್ಯಾಗ. ಯಾಕಂದ್ರೆ ಬಿಸಿಲಿಗೆ ಒಳಗೆ ಜಲ್ದಿನ ಬಾಡಂಗಿಲ್ಲ. ಒಂದು ವಾರ ಇಟ್ಟರು ಅಲ್ಲೇ ಏನೂ ಆಗಂಗಿಲ್ಲ ರೀ. ಆಮೇಲೆ ಒಂದು ಆ ವಾರ ಆದ್ರೊಳಗೆ ಅಲ್ಲೇ ಮುದುಡಿ ಆದಂಗಾಗಿ ಬಾಡ್ತಾವ್ರಿ. ಖರೆ ಕೊಳೆಯಂಗಿಲ್ಲ. ಅದು ನೀವು ರಾಸಾಯನಿಕ ಗೊಬ್ಬರ ಹಾಕಿ ಐಸೆಲ್ ಹಾಕಿ ಬೆಳೆಸಿದ್ದು ಇದ್ದು ಅಂದ್ರೆ ಬೆಂಡಿಕಾಯಿ ಏನು ಹಾಕಾವ್ರಿ ಜಲ್ದಿನ ಕೊಳತೆಲ್ಲ. ನೀವು ಎಲ್ಲಿ ಫ್ರಿಜ್ನಾಗ ಇಡ್ರಿ ಹೊರಗಿಡ್ರಿ ಜಲ್ದಿನ ಕೊಳತೆ ಎಲ್ಲ ಏನಾಗಿಬಿಡ್ತಾವ್ರಿ ಬಸಿಲಾಕ ಶುರು ಮಾಡ್ತಾವೆ. ಯಾವುದಾಗಲಿ ಬೆಂಡಿಕಾಯಿ ಆಗಲಿ ಸಬ್ಬಸಿಗೆ ಪಲ್ಯ ಆಗಲಿ ಕೊತ್ತಂಬರಿ ಆಗಲಿ ಆಮೇಲೆ ಬದ್ನಿಕಾಯಿ ಆಗಲಿ ಎಲ್ಲ ಇದೇ ರೀತಿನ ಏನು ಹಾಕಾರಿ ಕೊಳಿಲಾಕ ಶುರು ಮಾಡ್ತಾರೋ ಅವು. ಅದಕ್ಕೆ ಯಾವಾಗಲಿ ಸಾವಯವ ಗೊಬ್ಬರದೊಳಗೆ ಯಾರು ರೈತರು ಬೆಳೆಸಿರ್ತಾರಲ್ರಿ ಅವ್ರಿಗೆ ಆದ್ಯತೆ ಕೊಡ್ರಿ. ಒಂದು ಸ್ವಲ್ಪ 5 ರೂಪಾಯಿ 10 ರೂಪಾಯಿ ತುಟ್ಟಿ ಆದರೂ ಅವ್ರು ಅಂತೇಳಿ ತೊಗೊಂಡು ತಿನ್ನುತ್ತೆ ಬರೀ. ನೋಡ್ರಿ ಇದೇ ರೀತಿ ಎಲ್ಲ ಚೀಲದಾಗ ತುಂಬಿದ್ರು ನೋಡ್ರಿ ಎಲ್ಲ ಬೆಂಡಿಕಾಯಿ. ನಮ್ಮ ಸ್ನೇಹಲ್ ನೋಡ್ರಿ ಯಾವ ರೀತಿ ಹೆಲ್ಪ್ ಮಾಡ್ಲಕ್ಕತ್ತಾವು ನಮ್ಮ ಅಪ್ಪಗೆ ಚೀಲ ತುಂಬಲಾಕ. ಇಷ್ಟ ಕಾಯಿ ಹೊಂಟವ್ರಿ ಇವು. ಯಾಕಂದ್ರೆ ಮೊನ್ನೆ ಹರಿದು ಮಾರಿದ್ದೀವ್ರಿ. ಒಂದು ಸ್ವಲ್ಪ ಕಾಯಿ ಕಡಿಮೆ ಹೊಂಟವ್ರಿ. ಯಾಕಂದ್ರೆ ಬುಧವಾರ ಹರಿಬೇಕಾಗಿತ್ತು ಗುರುವಾರ ಹರಿದಿದ್ರಿ ನಮ್ಮ ಅಪ್ಪ ಅವ್ರು ಮುಂಜಾನೆ. ಅದಕ್ಕೆ ಕಾಯಿ ಏನಾಗಲಿಲ್ಲ ರೀ. ಅವು ಭಾಳ ಹೊಂಡಿಲ್ಲ ಈ ಸಲ. ಇನ್ನು ಮುಂದಿನ ಸಲ ಏನು ಹಾಕವ್ರಿ ಕಾಯಿ ಭಾಳ ಹೊಣ್ತಾವ. ಇರ್ಲಿಕ್ಕಂದ್ರೆ ಒಂದು ಚೀಲ ತುಂಬಿರಿ ಮತ್ತು ಮ್ಯಾಗ ಒಂದು ಗಂಟೆ ಹಾಕಿರ್ತೈತಿ. ಈಗ ನಮ್ಮ ಸ್ನೇಹಲ ಸೀತಾಫಲಕಾಯಿ ಬೆಳೆದಲ್ರಿ ಗಿಡದಾಗ ಹಣ್ಣಾಗೈತಿ ನೋಡ್ರಿ ಸೀತಾಫಲಕಾಯಿ ಒರಿಜಿನಲ ಯಾವ ರೀತಿ ಐತಿ. ನಮ್ಮ ಸ್ನೇಹಲ್ಗೆ ಒಂದು ತಿನ್ನಿಸ್ಲತ್ತೇನೆ ರೀ ಇಷ್ಟಪಟ್ಟು. ನಮ್ಮ ಸ್ನೇಹಲ್ಗೆ ಸೀತಾಫಲಕಾಯಿ ರೀ ಚಿಕ್ಕು ಹಣ್ಣಂದ್ರೆ ಭಾಳ ಇಷ್ಟ ರೀ. ಪ್ರತಿಯೊಂದೆಲ್ಲ ಪಪ್ಪಾಯಿ ಹಣ್ಣು ಎಲ್ಲ ಹಣ್ಣು ತಿಂತಾಳ್ರಿ. ಇದಿಲ್ಲ ಅನ್ನಂಗಿಲ್ಲ. ಪ್ರತಿಯೊಂದೆಲ್ಲ ಹೊಲ್ದಾಗ ನಮ್ದು ಏನೇನು ಬೆಳೆದಿರ್ತೀವಲ್ರಿ ಬಾಳೆಹಣ್ಣು ಪ್ರತಿಯೊಂದೆಲ್ಲ ಆಕಿಗೆ ಭಾಳ ಇಷ್ಟ. ತರಕಾರಿಗಳಾಗಲ್ರಿ ಆಮೇಲೆ
ಬೇಳೆ ಕಾಳುಗಳು ನೆನೆಸಿ ಎಲ್ಲ ಪಲ್ಯ ಮಾಡಿ ತಿನ್ನಿಸ್ತೀವಿ ರೀ. ಮಕ್ಕಳಿಗೆ ಇದೇ ರೀತಿ ಚಿಕ್ಕವರಿದ್ದಾಗ ಪ್ರತಿಯೊಂದೆಲ್ಲ ರೂಢ ಮಾಡ್ತೀವಿ ರೀ. ಮತ್ತು ಅವರಿಗೆ ತಿಳಿಸುತ್ತೆ ಬರೀ ಯಾವ ಹಣ್ಣಿನ ಗಿಡ ಯಾವ ಥರ ಇರ್ತೈತಿ, ಪ್ರತಿಯೊಂದೆಲ್ಲ ಹೊಲ್ದಾಗಿದ್ದವ್ರು ರೈತರ ಮಕ್ಕಳಿಗೆ ಆಗಲಿ, ಎಲ್ಲ ಸ್ಕೂಲಿಗೆ ಇರಲಿ, ಎಲ್ಲೇ ಸಿಟಿ ಒಳಗೆ ಎಲ್ಲೇ ಶಾಲೆಗೆ ಇರಲಿ, ಯಾವಾಗಾರ ಸೂಟಿಗೆ ಅದು ಬಂದಾಗ ಸೀತಾಫಲ ಹಣ್ಣಿನ ಮರ ಅಂದ್ರೆ ಗಿಡ ಯಾವ ರೀತಿ ಇರ್ತೈತಿ, ಬಾಳೆಹಣ್ಣಿನ ಗಿಡ ಯಾವ ರೀತಿ ಇರ್ತೈತಿ ಎಲ್ಲ ಮಕ್ಕಳಿಗೆ ತಿಳಿಸಿ ಹೇಳ್ತು ಬರೀ. ಯಾವ ರೀತಿ ಹಣ್ಣು ಬಿಡ್ತಾವು, ಆಮೇಲೆ ಯಾವ ರೀತಿ ಎಷ್ಟು ತಿಂಗಳಿಗೆ ಹಣ್ಣು ಹಾಕಾವು, ಪ್ರತಿಯೊಂದೆಲ್ಲ ಇರಲಿ ರೀ ಮಾಹಿತಿ. ಯಾಕಂದ್ರೆ ಯಾರಿಗೆ ಕಷ್ಟಗಳು ಹೇಳಿ ಬರ್ತಾವೆ, ಯಾವಾಗ ಬರ್ತಾವೆ ಅನ್ನೋದು ಗೊತ್ತಾಗಂಗಿಲ್ಲ. ಈಗ ಅವೆಲ್ಲ ಬೆಂಡೆಕಾಯಿ ತುಂಬ್ಕೊಳ್ದಾಗ ಈಗ ಚೌಳಿಕಾಯಿ ಹರಿದಾರ ನೋಡ್ರಿ ನಮ್ಮ ಅಪ್ಪ ಅವರು. ನಮ್ಮ ಮನೆ ಪೂರ್ತಿ ಆಗುವಷ್ಟು ಚೌಳಿಕಾಯಿ ಹಾಕಿದೀವಿ ರೀ ಹತ್ರನ. ಉಳ್ದಿದ್ದು ಈಗ ನಮ್ಮ ಒಂದು ಅರ್ಧ ಕಿಲೋ ಆಗೋಷ್ಟು ಇಟ್ಕೋತೀವಿ ರೀ. ಉಳ್ದಿದ್ದೆಲ್ಲ ಏನು ಮಾಡ್ತಾರೆ ನಮ್ಮ ಅಪ್ಪ ಅವರು ಮಾರ್ಲಾಕ ಯಾವ್ದಾರು. ಈಗ ಸೀತಾಫಲಕಾಯಿ ಯಾವ ರೀತಿ ಕಟ್ಟೋದು ನೋಡ್ರಿ. ಈ ರೀತಿ ಏನು ಮಾಡೋದ್ರಿ, ಒಂದು ಕೆಳಗೆ ಅರಿವಿ ಹಸಿದ್ರಿ. ಇವೆಲ್ಲ ಸೀರೆ ಅರಿಬದವ್ರು ನಿಮ್ಮ ಮನ್ಯಾಗ ಯಾವ ಅರಿವಿ ಬರ್ತಾವ್ರಲ್ಲ ಆ ಥರ ತೊಗೋರಿ. ಮೇಲ್ಗಡೆ ಚೌಳಿಕಾಯಿ ಇಟ್ಟು ಸೀತಾಫಲಕಾಯಿ ಮೇಲೆ ಈ ರೀತಿ ಗಂಟು ಕಟ್ಕೋಬೇಕು ನೋಡ್ರಿ. ಇದನ್ನು ಗಂಟು ಏನು ಮಾಡ್ತಾರೆ ಅವರು, ಸೀತಾಫಲಕಾಯಿದು ಮತ್ತು ಕೊತ್ತಂಬರಿ ಗಂಟು ಮುಂದೆ ಇಟ್ಕೋತಾರೆ ರೀ. ಆಮೇಲೆ ಹಿಂದ್ಗಡೆ ಏನು ಮಾಡ್ತಾರೆ, ಬೆಂಡೆಕಾಯಿ ಚೀಲ ಕಟ್ಕೋತಾರೆ. ಆಮೇಲೆ ಕೊತ್ತಂಬರಿ ಏನೈತಿರಲ್ಲ ಸೈಡ್ಗೆ ಹಾಕೋತಾರೆ. ಅದನ್ನು ಹಾಕಿ ಯಾವುದೂ ಒಂದ್ರ ಮೇಲೆ ಒಂದು ಮುದುಡಿ ಆಗಲ್ದಂಗೆ, ಆಮೇಲೆ ಅದು ಭಾಳ ಕರ್ಗಾಗಲ್ದಂಗೆ ಎಲ್ಲ ಜೋಪಾನ ಮಾಡಿ ಒಯ್ಬೇಕಾಗೈತೆ ರೀ. ರೈತರದ್ದು ಎಷ್ಟು ಕಷ್ಟ ಐತೆ ನೋಡ್ರಿ. ಪ್ರತಿಯೊಂದೆಲ್ಲ ಕಾಯಿಪಲ್ಯ ಮಾರ್ಲಕ್ಕೆ ಒಯ್ದು ಹರಿದ್ರಿಂದ ಹಿಡ್ಕೊಂಡು ಎಷ್ಟು ತಾಸು ಮಾಡ್ಬೇಕು ನೋಡ್ರಿ ಕೆಲಸ. ಇದನ್ನು ಸಂತಿಗೆ ಹೋಗೋದಿತ್ತಂದ್ರೆ ಈಗ ಅಲ್ಲಿ ಸೀತಾಫಲಕಾಯಿ ಬುಟ್ಟಿ ಇಟ್ಟು ಬಂದೆ. ಈಗ ಇದನ್ನೇನು ಮಾಡಿದರು, ಬೆಂಡೆಕಾಯಿ ಚೀಲ ಒಯ್ಲಾಕತ್ತಾರೆ ನೋಡ್ರಿ. ಬೆಂಡೆಕಾಯಿ ಚೀಲ ಈ ರೀತಿ ಗಾಡಿ ಮೇಲೆ ಇಟ್ಟು ಇದನ್ನು ಏನು ಮಾಡ್ತಾರೆ ಫ್ರೆಂಡ್ಸ್, ಇನ್ನು ಬಾಳಿಗೆ ಹೆಜ್ಜೆ ಅಂತ ಕರಿತೀವಿ ರೀ. ಒಣಗಿದ ಬಾಳೆ ತಪ್ಪಲಿ ಏನು ಮಾಡ್ಯಾರ ನಮ್ಮ ಅಪ್ಪ ಅವರು, ಭಾಳ ಒಣಗಿರಬಾರ್ದು ಹಸಿದು ಇರಬಾರ್ದು, ಆ ರೀತಿ ಇರಬೇಕು. ಅದರಲ್ಲಿ ಕಟ್ಕೊಳತ್ತಾರೆ. ಈಗ ನಾ ಇದನ್ನು ಕೊತ್ತಂಬರಿ ಓದಿ ಕೊಡ್ತೀನಿ ರೀ ನಮ್ಮ ಅಪ್ಪ ಅವ್ರಿಗೆ ರೀ. ನೋಡ್ರಿ ಇಲ್ಲಿ ನಮ್ಮ ಅಪ್ಪ ಅವರೆಲ್ಲ ಕಟ್ಟಿಬಿಟ್ಟಾರೆ ನೋಡ್ರಿ. ಬಾಳೆ ಗೆಜ್ಜೆ ಯಾವ ರೀತಿ ಕಟ್ಟ್ಯಾರ ನೋಡ್ರಿ. ಇಲ್ಲಿ ಈ ರೀತಿ ಕಟ್ಟಿದ್ರು ನಾ ಕೊತ್ತಂಬರಿನೂ ತಂದಿಟ್ಟಿನಿ ರೀ ಇಲ್ಲೇ ಸೀತಾಫಲಕಾಯಿ ಬುಟ್ಟಿ ಅಂತೇಳಿ. ಅವ್ರನ್ನ ಏನು ಮಾಡ್ತಾರೆ, ತಮಗೆ ಅನುಕೂಲ ಹೆಂಗೆ ಬರ್ತೈತಿ ಅಲ್ರಿ ಹಂಗೆ ಗಾಡಿಗೆ ಹಾಕೋತಾರೋ. ಅಲ್ಲಿ ಅದು ನಮ್ಮ ಅಪ್ಪ ಅವ್ರು ಏನು ಮಾಡ್ಲಾಕತ್ತಾರು, ಬಟ್ಟೆ ಅಂದ್ರೆ ದೋತ್ರ ಉಟ್ಕೊಳಕತ್ತಾರೆ ರೀ. ದೋತ್ರ ಉಟ್ಕೊಂಡಿದ್ದು ಆಗೈತೆ ರೀ. ಈಗ ಕಚ್ಚಿಲ್ನಾಗೆಲ್ಲ ತಕ್ಕಡಿ ಅದು ಹಾಕೊಂಡ್ರಿ. ಹಾಕಲ್ಲ ಅದು ಬೆಂಡೆಕಾಯಿ ಮಾರ್ಲಾಕ್ ಬೇಕ್ರಿ. ತಕ್ಕಡಿ ತೂಕ ಮಾಡಿ ಕೊಡ್ಲಾಕ್ರಿ ಬೆಂಡೆಕಾಯಿಗೆ ಪಾವು ಕೆಜಿ, ಅರ್ಧ ಕೆಜಿ, ಕಿಲೋ. ಆಮೇಲೆ ಹೆಚ್ಚು ಕಡೆ ಸೈಡ್ಗೆ ಕೊತ್ತಂಬರಿ ಚೀಲ ಹಾಕಿದ್ರು ನೋಡ್ರಿ. ಈಗ ಉಳ್ದಿದ್ದ ಸೀತಾಫಲಕಾಯಿ ಬುಟ್ಟಿ ಒಂದೈತ್ರಿ. ಈಗ ಮುಂದೆ ಗಾಡಿ ಚಾಲು ಮಾಡಿದ್ರು. ನಾ ಸೀತಾಫಲಕಾಯಿ ಬುಟ್ಟಿ ಕೊಟ್ಟನ್ರಿ ರೀ. ಮುಂದೆ ಇಟ್ಕೊಂಡಾರ ಅವ್ರಿಗೆ ಚಾವಿ ಅದು ಹಾಕಿಬಿಟ್ಟಾರು. ಇನ್ನು ನಮ್ಮ ಅಪ್ಪ ಅವ್ರು ಏನು ಮಾಡ್ತಾರೋ ಮಾರ್ಲಕ್ಕೆ ಹೊಂಟ್ರಿ ಗೊಟ್ಟೆ ಸಂತಿಗೆ. ನೋಡ್ರಿ ನನ್ನ ಸಾವಯವ ಗೊಬ್ಬರದೊಳಗೆ ಬೆಳೆಸಿದ ತರಕಾರಿ ವಿಡಿಯೋ ಹೆಂಗೆ ಅನ್ನಿಸ್ತು ನಿಮ್ಗೆ. ಪ್ರತಿಯೊಬ್ಬರೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಚಾನಲ್ ಪ್ರತಿಯೊಬ್ಬರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಯಾವ ರೀತಿ ಬೆಳೆಸ್ತೀರಿ, ಏನು ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಸ್ತಿರೋ, ಏನು ಸಾವಯವ ಗೊಬ್ಬರದೊಳಗೆ ಬೆಳೆಸ್ತಿರೋ ಅಂಥೇಳಿ ನನಗೆಲ್ಲ ಪ್ರತಿಯೊಬ್ಬರು ಕಮೆಂಟ್ ಮಾಡಿರಿ. ಬರ್ರಿ ನಮ್ಮ ರವಿವಾರ ಸಂತಿಗೆ ಗೋಟ್ಯಕ್ಕೆ. ಈ ಮುಂದಿನ ವಿಡಿಯೋದಾಗ ಭೇಟಿ ಹಾಕೋಣ ಫ್ರೆಂಡ್ಸ್. ಬಾ.